ಏಯ್ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು? ಅದ್ ಹಾಗೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂದ್ರೆ ಆಗಲ್ಲ. ಪ್ಲೀಸ್ ಗೀತಾ. ಯಾವಾಗ್ಲೂ ನಿಮಗೆ ಇದೇ ಯೋಚನೆನಾ? ಹೊಸದಾಗಿ ಮದ್ವೆ ಆಗಿರೋರು ಇದನ್ ಬಿಟ್ಟು ಇನ್ನೇನ್ ಯೋಚನೆ ಇರುತ್ತೆ? ಈ ಮನೇಲಿ ನಡೀತಿರೋ ವಿಷಯನ ಹಚ್ಕೊಳಲ್ವಾ? ಅದನ್ನೆಲ್ಲ ಹಚ್ಕೊಳ್ಳೋದಿಕ್ಕೆ ನೀನ್ ಇದೆಯಲ್ಲ. ಹಚ್ಕೊಳ್ಳೋದಿಕ್ ನಾನಿದ್ರು ಅದಕ್ ಸಾಥ್ ಕೊಡಕ್ಕೆ ನೀವಿರ್ಬೇಕಲ್ಲ. ನಾವ್ ಯಾವಾಗ್ಲೂ ಜೊತೆಗೆ ಇರ್ತೀವಿ. ಹಾ, ರೂಮಲ್ಲಿ ಇಲ್ಲಿ ಕತೆ ಚೆನ್ನಾಗೆ ಹೇಳ್ತೀರಾ. ಆದ್ರೆ ನಿಮ್ಮಮ್ಮನ್ ನೋಡಿದ್ರೆ ಅಲ್ಲೊಂದ್ ಕಾಲು ಇಲ್ಲೊಂದ್ ಕಾಲು ಇಟ್ಟು ಅಲ್ಲೂ ಇಲ್ದೆ ಇಲ್ಲೂ ಇಲ್ದೆ ಅದ್ಯಾವ್ದೋ ಸಿನಿಮಾದಲ್ಲಿ ಅದ್ಯಾರೋ ಬಾವಿ ಮೇಲೆ ನಿಂತ್ಕೊಂಡ್ ಡ್ಯಾನ್ಸ್ ಮಾಡ್ದಂಗ್ ಆಡ್ತಾರೆ. ಬರೀ ಇಷ್ಟೇ ಆಯ್ತು ನಿಮ್ದು. ಹೌದು. ಕೊನೆಗೆ ನನ್ನ ಜೀವನ ಹಂಗೆ ಆಗೋಗಿದೆ. ಏ ತನ್ನ ನಾನು ತನ್ನಂದ ನಾನ ತಂದ ನಾನ ತನ ನಾನ ಏ ತಂದ ನಾನ ಏ ತನ್ನ ಏ ತನ್ನ ಸುಮ್ನೆ ಇರ್ರಿ. ಇನ್ನೇನ್ ಮಾಡೋದು ಗೀತಾ? ಹಂಗೆ ಅಲ್ವಾ ಇರೋದ್ ನನ್ನ ಪರಿಸ್ಥಿತಿ. ಅಲ್ಲಿ ನಮ್ಮ ಅಮ್ಮಂಗೂ ಏನು ಹೇಳಕ್ಕಾಗ್ದೆ, ಇಲ್ಲಿ ನಿನಗೂ ಏನು ಹೇಳಕ್ಕಾಗ್ದೆ, ಮಧ್ಯದಲ್ಲಿ ಒದ್ದಾಡ್ತಾ ಇದೀನಲ್ವಾ. ಆಗ್ಲೇ ಏನಾಯ್ತು ಗೊತ್ತಾ? ಏನ್ ನಡೀತು ಮತ್ತೆ? ನಮ್ಮ ಅಮ್ಮಂಗೂ ನಿನ್ಗೂ ಜಗಳನಾ? ಅಲ್ಲ, ಮತ್ತೆ ಪಾಪ ಯಾರೋ ಒಬ್ರ ಆಂಟಿ ಮಗಂಗ್ ಮೈಗ್ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಸೇರ್ಸಿದೀವಿ, ಸಾಲಕ್ ದುಡ್ಡು ಬೇಕು ಅಂತ ಕೇಳಕ್ ಬಂದಿದ್ರು. ಬರ್ತಾ ಇರ್ತಾರೆ, ಕಷ್ಟದಲ್ಲಿ ಇರ್ತಾರಲ್ವಾ, ಸಾಲಕ್ಕೆ ಅಂತ ಬರ್ತಾರೆ. ಅಪ್ಪ ಪೂರ್ತಿ ಕೇಳಲ್ವಾ? ಸರಿ ಸಾರಿ. ಪಾಪ ಅವ್ರ 20,000 ರೂಪಾಯಿ ಸಾಲಕ್ ಬೇಕು ಅಂತ ಬಂದ್ರೆ ಅಡ ಇಡಕ್ಕೆ ಏನ್ ತಂದಿದ್ಯಾ ಅಂತ ಕೇಳಿದ್ರು ನಿಮ್ಮಮ್ಮ. ಅವ್ರ ಅಡ ಇಡಕ್ಕೆ ಏನು ಇಲ್ಲ ಅಂತ ಹೇಳಿದಕ್ಕೆ ಅತ್ತೆ ಏನ್ ಮಾಡಿದ್ರು ಗೊತ್ತಾ? ಹೇಳು, ನಾನಿನ್ನೇನ್ ಕೇಳೋದು? ಅಡ ಇಡಕ್ಕೆ ಏನು ಇಲ್ಲ ಅಂದ್ರೆ ಹೇಗೆ, ಕತ್ತಲ್ಲಿ ನಿನ್ ತಾಳಿ ಇದೆ ಅಲ್ವಾ, ಅರ್ಶನದ ದಾರ ಕಟ್ಕೊಂಡು ನಿನ್ ಕತ್ತಲ್ಲಿರೋ ತಾಳಿ ಕೊಡು ಅಂತ ಅವ್ರ ಕೈಯಾರೇನೆ ಅರ್ಶನದ ದಾರಕ್ಕೆ ಅರ್ಶನದ ಕೊಂಬ್ ಕಟ್ಟಿ ಆ ಅಮ್ಮನ್ ಕೈಗೆ ಕೊಟ್ಟು ತಾಳಿ ಇಸ್ಕೊಂಡು ಆಮೇಲೆ ದುಡ್ಡು ಕೊಟ್ರು. ಅಲ್ಲ, 4 ಜನ ನಮ್ಮನ್ ಬೈಕೊಳ್ಳೋ ಅಂತ ವ್ಯಾಪಾರ ಯಾಕೆ ಮಾಡ್ಬೇಕು? ಈ ತರದ್ದೆಲ್ಲ ಮಾಡಿ ಅಡ ಇಡಿಸ್ಕೊಂಡು ದುಡ್ಡು ಕೊಡ್ಬೇಕು ಅಂದ್ರೆ ಅವ್ರ ಶಾಪ ನಮಗ್ ತಾಕತ್ತೆ. ನಾವು ಸಂತೋಷವಾಗಿರ್ತೀವ. ಅತ್ತೆ ಹತ್ರ ಇಂಥದೆಲ್ಲ ಮಾಡ್ಬಿಡಿ ಅಂತ ಹೇಳ್ಬೋದಲ್ವಾ? ಅಷ್ಟಕ್ಕೂ ಈ ಬಡ್ಡಿ ವ್ಯಾಪಾರನ ಬಿಟ್ಬಿಡ್ಬೋದಲ್ವಾ? ಬೇರೆ ಏನಾದ್ರೂ ಮಾಡ್ಕೋಬೋದಲ್ವಾ? ಇದು ನಮ್ಮ ಅಜ್ಜಿ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಇದ್ ನಿಲ್ಲಲ್ಲ. ನೀನ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಗಲ್ಲ, ಬಡ್ಡಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಒಂದ್ ಪದ್ಧತಿ ಇದ್ರೆ ಚೆನ್ನಾಗೇ ಇರುತ್ತೆ. ಹೀಗ್ ಮಾಡೋದು ತುಂಬಾ ತಪ್ಪು ಅನ್ಸಲ್ವಾ? ನಾನೇ ಅತ್ತೆ ಹತ್ರ ಮಾತಾಡೋಣ ಅನ್ಕೊಂಡೆ, ಆದ್ರೆ ಮಾತಾಡ್ಬೇಕೋ ಬೇಡವೋ, ಹೇಗ್ ಮಾತಾಡೋದೋ ಗೊತ್ತಿಲ್ದೆ ನಿಮ್ ಹತ್ರ ಹೇಳ್ತಿದ್ದೀನಿ. ನೀವಾದ್ರೂ ಮಾತಾಡ್ರಿ. ನೋಡು ಗೀತಾ, ಈ ಮನೆಗೆ ಸಂಬಂಧಿಸಿದಂಗೆ ಬೇರೆ ಯಾವ ವಿಷಯ ಬೇಕಾದ್ರೂ ನಮ್ಮ ಅಮ್ಮನ ಹತ್ರ ಮಾತಾಡು ಅಂತ ಹೇಳು. ಹೇಗೋ ನಾನು ಧೈರ್ಯ ಮಾಡಿ ಮಾತಾಡ್ತೀನಿ. ಆದ್ರೆ ನೀನು ಒಂದೊಂದು ಜ್ಞಾಪಕ ಇಟ್ಕೋ, ಅಮ್ಮನ ವ್ಯಾಪಾರದ ವಿಷಯದಲ್ಲಿ ಮಾತ್ರ ದಯವಿಟ್ಟು ತಲೆ ಹಾಕಕ್ ಹೋಗ್ಲೇ ಬೇಡ. ಏನ್ ಹಾಗಂತಿದ್ಯಾ? ಇದು ತಪ್ಪು ತಾನೆ? ತಪ್ಪನ್ಸೆ ತಾನೆ ನಿನ್ ಹತ್ರ ಹೇಳಿದ್ದು? ಗೀತಾ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಅಮ್ಮನ ವ್ಯಾಪಾರದ ವಿಷಯದಲ್ಲಿ ಮಾತ್ರ ಯಾರು ತಲೆ ಹಾಕಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ಮತ್ತೆ ಜಗಳ ಆಗತ್ತೆ, ನೆನ್ಪಿಟ್ಕೊ. ಮತ್ತೆ ಈ ವಿಷಯನ ತೆಗಿಬೇಡ. ಸರಿ ಆಯ್ತು ಬಿಡು, ಇನ್ಯಾವತ್ತೂ ಹೀಗ್ ಮಾತಾಡಲ್ಲ. ಓ, ತಪ್ಪಾಗಿ ತಿಳ್ಕೊಬೇಡ ಗೀತಾ. ಇಲ್ಲ, ಏನೋ ಕರೆಕ್ಟ್ ಆಗಿ ಹೇಗಿರ್ಬೇಕು ಅಂತ ಹೇಳಿದ್ರಲ್ಲ, ಹಾಗೆ ಇರ್ತೀನಿ. ಏಯ್, ನೋಡಿದ್ಯಾ ಮತ್ತೆ ಬೇಜಾರ್ ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ವಲ್ಲ. ಮತ್ತೆ ಯಾಕೆ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ಏನಿಲ್ಲ. ನಿನ್ ಮನ್ಸಿಗೆ ನೋವಾಯ್ತು ಅಂತ ನನಗೆ ಗೊತ್ತು. ನೋಡ್ ಗೀತಾ, ಈ ಮನೇಲಿ ಕೆಲವೊಂದೆಲ್ಲ ಬದಲೇ ಆಗಲ್ಲ. ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ನನ್ ಸ್ವೀಟ್ ಯಜಮಾಂತಿ ಅಲ್ವಾ? ಹಂಗ್ ಗುದ್ಬೇಡ ಗೀತಾ, ನೀನೇ ಇರೋದು ಒಳಗಡೆ. ಪೂರ್ವಿ, ಏಯ್, ನಿನ್ ಫೋನ್ ಯಾಕೆ ಆಫ್ ಆಗಿದ್ಯಂತೆ? ಯಾರು ಹೇಳಿದ್ರು? ಅರವಿಂದ್ ನನಗೆ ಫೋನ್ ಮಾಡಿ ಹೇಳಿದ್ರಮ್ಮ. ಈಗ ನಿನಗ್ ಫೋನ್ ಮಾಡಿದ್ರೆ ಆಫ್ ಅಂತ ಬರ್ತಿದ್ಯಂತೆ. ಸರಿ ಇರು, ನಾನ್ ಮಾಡಿಸ್ತೀನಿ ಅಂತ ಹೇಳ್ದೆ. ಏನಾಗಿದೆ ನಿನ್ ಫೋನು? ಯಾಕೆ ಫೋನ್ ಆಫ್ ಮಾಡಿಟ್ಟಿದ್ಯಾ? ಫೋನ್ ಆಫ್ ಆಗಿಲ್ಲ. ಅರೆ, ಫೋನ್ ಒಡೆದು ಹೋಯ್ತು. ನಿನ್ ಫೋನ್ ಒಡೆದು ಹೋಯ್ತಾ? ಫೋನ್ ಹೇಗೆ ಒಡೆದೋಯ್ತು? ಕೈ ಜಾರಿ ಬಿದ್ದೋಯ್ತಮ್ಮ. ಫೋನ್ ಕೆಳಗ್ ಬೀಳೋ ಅಷ್ಟು ಕೇರ್ಲೆಸ್ ಏನು? ಆದ್ರೂ ಒಂದ್ಸಲ ಬಿದ್ರೆ ಒಡೆದು ಹೋಗ್ಬಿಡುತ್ತಾ? ಒಡೆದು ಹೋಯ್ತು, ಏನ್ ಮಾಡ್ಬೇಕೀಗ? ಯಾಕೆ ಹಿಂಗಾಡ್ತಿದ್ಯಾ? ಅಮ್ಮ ಒಡ್ದು ಹೋಗಿದೆ ಅಂತ ಹೇಳಿದ್ಲು ತಾನೆ,
ಯಾಕೆ ಹೊಡ್ದೋಯ್ತು ಹೇಗ್ ಹೊಡ್ದೋಯ್ತು ಅಂದ್ರೆ ಏನ್ ಹೇಳ್ತಾಳೆ? ಸರಿ ಬಿಟ್ಟಾಕಮ್ಮ, ಫೋನ್ಗೋಸ್ಕರ ಜಗಳ ಯಾಕೀಗ? ಸರಿ, ನೀನ್ ಮೊದಲು ಅರವಿಂದ್ ಹತ್ರ ಮಾತಾಡು. ನಾನು ಆಮೇಲೆ ಮಾಡ್ತೀನಿ. ಅರೆ, ಈಗ ತಾನೇ 2 ಸಲ ಫೋನ್ ಮಾಡಿದಾರಮ್ಮ ನನ್ಗೆ. ಹಲೋ ಅರವಿಂದ್, 1 ನಿಮಿಷ ಇರು, ಕೊಡ್ತೀನಿ ಅವಳಿಗೆ. ಮಾತಾಡು. ಹಲೋ. ಯಾಕೆ ಪೂರ್ವಿ, ಆಗ್ಲೇ ನಿನ್ ಫೋನ್ ರಿಂಗ್ ಆಯ್ತು, ನೀನ್ ರಿಸೀವ್ ಮಾಡಿಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ನನ್ ಮೇಲೆ ಕೋಪನ ಏನು? ಅಯ್ಯೋ, ಅದೆಲ್ಲ ಏನಿಲ್ಲ. ಮತ್ತಾಗ್ಲೇ ರಿಂಗ್ ಆಗಿದ್ ಫೋನು ಆಫ್ ಅಂತ ಯಾಕೆ ಬಂತು? ಲೋ ಬ್ಯಾಟ್ರಿನಾ? ಇಲ್ಲ, ಫೋನ್ ಕೈ ಜಾರಿ ಬಿದ್ದು ಒಡೆದೋಯ್ತು. ಫೋನ್ ಇಲ್ಲ ನನ್ನ ಹತ್ರ. ಅಯ್ಯೋ, ಹೇಗ್ ಹೊಡೆದೋಯ್ತು? ಹೇಳ್ದೆ ಅಲ್ವಾ ಕೈ ಜಾರಿ ಬಿತ್ತು ಅಂತ. ಸರಿ ಸರಿ, ಇನ್ನೇನ್ ಪೂರ್ವಿ ವಿಶೇಷ? ನೀವು ಏನೋ ಫೋನ್ ಮಾಡುಂದ್ರಂತೆ. ಏನಿಲ್ಲ, ಸುಮ್ಮನೆ ಮಾತಾಡ್ಸೋಣ ಅಂತ. ಏನ್ ಪೂರ್ವಿ, ಏನು ಮಾತಾಡ್ತಾ ಇಲ್ಲ? ಹೇಳಿ. ನೀನೇ ಹೇಳ್ಬೇಕು. ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ನೀನ್ ತುಂಬಾ ಇನ್ನೋಸೆಂಟ್ ಪೂರ್ವಿ. ಮಾತಾಡೋದಕ್ಕೂ ಕೂಡ ಇಷ್ಟ ಹೆದರ್ತಾ ಇದೆಯಾ? ನೀನು ಹೆದರಿಕೆ ಹೋಗ್ಸೋದಿಕ್ಕೆ, ನಮ್ಮ ಬಾಂಡಿಂಗ್ ಬೆಳೆಯೋದಕ್ಕೆ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿನಗೆ ಫೋನ್ ಮಾಡಿರೋದು. ಮಾತಾಡ್ತಿದ್ರೆ ಅಲ್ವಾ ನಾನೇನು ಅಂತ ನಿನಗೆ ಗೊತ್ತಾಗೋದು. ನೀನಂತೂ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ಯಾ. ಮತ್ತೆ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯೋ ಇಲ್ವೋ? ಏನ್ ಪೂರ್ವಿ ಈ ಸೈಲೆನ್ಸು? ಹೀಗೆ ಸೈಲೆಂಟ್ ಆಗಿದ್ರೆ ನಂಗೆ ಅರ್ಥ ಆಗುತ್ತಾ ಪೂರ್ವಿ? ನಾನು ಆಮೇಲೆ ಫೋನ್ ಮಾಡ್ತೀನಿ. ನಿಮ್ಮಮ್ಮ ಪಕ್ಕದಲ್ಲೇ ಇದ್ದಾರಾ? ಮಾತಾಡೋದಕ್ಕೆ ಸಂಕೋಚ ಆಗ್ತಾ ಇದೆಯಾ? ಹಾ. ಸರಿ ಸರಿ, ಆಮೇಲೆ ಮಾಡ್ತೀನಿ, ಯೋಚನೆ ಮಾಡಬೇಡ. ಬಾಯ್. ಫೋನ್ ಇಡ್ತೀನ್ರಿ. ಪೂರ್ವಿ, 1 ನಿಮಿಷ. ನಿನಗೆ ಒಂದು ಮಾತು ಹೇಳಬೇಕು. ನೀನಂದ್ರೆ, ನೀನು ಇನ್ನೋಸೆನ್ಸ್ ಅಂದರೆ ನನಗೆ ತುಂಬ ಇಷ್ಟ ಪೂರ್ವಿ. ಇನ್ನೋಸೆಂಟ್ ಆಗಿರೋ ನಿನ್ನ ಮಖ ನೋಡಿದ್ರೆ ನನಗೆ ನೀನು ತುಂಬ ಇಷ್ಟ ಆಗ್ತೀಯಾ. ಹೊಗಳ್ತಾ ಇದ್ದೀನಿ ಅನ್ಕೋಬೇಡ, ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ. ನನ್ನ ನೀನು ಅರ್ಥ ಮಾಡ್ಕೋಬೇಕು. ನಿನ್ನ ಹತ್ರ ಎಲ್ಲದಕ್ಕೂ ಮೌನನೇ ಉತ್ತರ ಅನ್ಸುತ್ತೆ. ಸರಿ, ಪಕ್ಕದಲ್ಲೇ ನಿಮ್ಮ ಅಮ್ಮ ಇದ್ದಾರೆ, ಜಾಸ್ತಿ ತೊಂದರೆ ಕೊಡಲ್ಲ. ಫೋನ್ ಇಡ್ತೀನಿ ಪೂರ್ವಿ. ಪೂರ್ವಿ, ಏನಾಯ್ತು? ಏನಿಲ್ಲ. ಅಷ್ಟಕ್ಕೂ ಫೋನ್ ಹೇಗ್ ಹೊಡ್ದೋಯ್ತು? ನಾನು ಅಂದ್ರೆ ಇಷ್ಟ ಇದ್ರೆ ಆ ಅರವಿಂದನ್ ಮೇಲೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ಅಂದ್ರೆ ಫೋನ್ನ ಇವಾಗ್ಲೇ ಹೊಡೆದು ಹಾಕೋ. ಹೀಗ್ ಮಾಡುದ್ದ? ಯಾಕೆ ಬಾಲಾಜಿ ಹೀಗ್ ಮಾಡ್ತಿದ್ದಾನೆ? ಸರಿ, ಬಾಲಾಜಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನೆ ಅನ್ಕೋತೀನಿ. ನೀನು ತಲೆಗೆ ಹಾಕೋಬೇಡ, ಬಾಲಾಜಿ ಹತ್ರ ನಾನ್ ಮಾತಾಡ್ತೀನಿ, ಸರಿನಾ? ಅಯ್ಯೋ ಬಿಟ್ಟು ಹಾಕು ಪೂರ್ವಿ, ನೀನ್ ಅಳ್ತಾ ಇದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ನನಗ್ ಭಯ ಆಗ್ತಿದೆ ಗೀತಾ. ಬಾಲಾಜಿನ ನೋಡ್ತಿದ್ರೆ ಅವನಿಗೆ ಏನಾಗತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ ಪೂರ್ವಿ, ನಾನ್ ನೋಡ್ಕೋತೀನಿ. ಕನಕ, ಕನಕ, ನೀನ್ ಇಲ್ಲಿದೀಯಾ? ನಿನಗೋಸ್ಕರ ಮನೆ ಎಲ್ಲ ಹುಡುಕ್ಬಿಟ್ಟೆ. ನನ್ನ ಹುಡ್ಕೋ ಕೆಲ್ಸ ಏನ್ ಬಂದೈತೋ? ಯಾಕೆ ಕನಕ ಹಂಗಂತೀಯಾ? ನೀನು 10 ನಿಮಿಷ ಕಾಣಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಅನ್ಸುತ್ತೆ. ಇಲ್ಲಿ ತನ ನನಗಂತ ಏನ್ ಬಡ್ಕೊಂಡ್ರಿ? ಇದೇ ನಮ್ಮ ಹಿಂಗ್ ಕೇಳ್ಬಿಟ್ಟೆ. ನಿಂಗೋಸ್ಕರ ಜೀವನನೇ ತ್ಯಾಗ ಮಾಡಿವ್ನಿ. 30 ವರ್ಷ ಆತು. ಜೋಕು. ಈಗ ನಾ ಖಾಲಿ ಇಲ್ಲ, ಆಮೇಲೆ ಜೋಕ್ ಹೇಳ್ರಿ, ಆವಾಗ ನಗತೀನಿ. ಖಾಲಿ ಕೂತ್ಕೊಂಡು ಉಗುರು ಕತ್ತರಿಸ್ಕೋತಾ ಇದೀಯಲ್ಲ, ನೀನು ಉಗುರು ಕತ್ತರಿಸ್ಕೊಂಡು ಖಾಲಿ ಕೂತಿದ್ಯಾ ಅಂದ್ರೆ ಫ್ರೀ ಇದೆಯಾ ಅಂತ ಅರ್ಥ. ಉಗುರು ತೆಕ್ಕೊಳ್ಳೋದು ಒಂದು ಕೆಲ್ಸನ. ಹೌದಾ? ಉಗುರು ಕತ್ತರಿಸ್ಕೊಳ್ಳೋದು ಒಂದು ಕೆಲ್ಸನಾ?
ಹಾಗೆ ನೋಡಕ್ ಹೋದ್ರೆ ನನ್ನಷ್ಟು ಬಿಸಿ ಯಾರೂ ಇಲ್ಲ. 30 ವರ್ಷದಿಂದ ಉಗ್ರ ಕತ್ತರಿಸ್ಕೊಂಡೇ ಕೂತಿದ್ದೀನಿ. ಆ ಆ ಮಾತು ಮಾತ್ರ ಖರೇನ. ಕನಕ ಹ್ಮ್ ಕನಕ, ಏನ ನಿನಗೊಂದು ಮಾತು ಹೇಳ್ಬೇಕು. ಏನು? ನಿನಗೋಸ್ಕರ ಏನೋ ತಗೊಂಡ್ ಬಂದಿದ್ದೀನಿ. ನನಗೋಸ್ಕರ ತಂದಿದಿ? ಮದ್ವೆ ಆಗ 30 ವರ್ಷ ಆದ್ರೂ ಒಂದ್ ಮಳ ಹೂ ತನ್ಲಿಲ್ಲ. ಇವತ್ತೇನು ಹೊಸದಾಗ? ಏನೋಪ್ಪ, ಇತ್ತೀಚೆಗೆ ಹೊಸ ಹೊಸ ಆಸೆಗಳು ಬರ್ತಾ ಇದಾವೆ. ಆ ಬರ್ತೈತಿ ಬರ್ತೈತಿ. ಇಷ್ಟಕ್ಕೂ ನಾನು ಏನ್ ತಂದಿದ್ದೀನಿ ಅಂತ ನೋಡಲ್ವಾ? ಏನ? ಟಟ್ಟಡಾ, ನೈಲ್ ಪಾಲಿಶ್. ಆ ಏನು? ನೇಲ್ ಪಾಲಿಶಾ? ಎಲ್ಲಿಂದ ತಂದಿನಿ? ರೊಕ್ಕ ಯಾಕೆ ಹಾಳು ಮಾಡಿ? ನಿನಗೋಸ್ಕರ ಪ್ರೀತಿಯಿಂದ ತಂದ್ರೆ ಯಾಕೆ ಸಿಟ್ಟಾಗ್ತೀಯ ಕನ್ಕೋ? ಪ್ರೀತಿ ಬಹಳ ಉಕ್ಕಕತ್ತೈತಿ. ಕೊಡಿಲೆ. ಇವಳಿಗೆ ಹಿಂಗ್ ಮಾಡಿದ್ರೆ ಬೀಳಲ್ಲ, ರೂಟ್ ಬದಲಾಯಿಸಿ ಹಿಂಗಾದ್ರೂ ಮಾಡಿ ಬೀಳ್ಸ್ಕೋಬೇಕು. ಕನಕ, ಸಿನಿಮಾ ಆಕ್ಟರ್ ಕಲ್ಪನಾ ಇದಾರಲ್ಲ, ಅದೇ ತರ ಕಾಣಿಸ್ತೀಯ ಗೊತ್ತಾ? ಬಿದ್ಬಿಟ್ಲು. ಹೆಂಡ್ತಿನ ಬೀಳ್ಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಬ್ರಹ್ಮಾಸ್ತ್ರ ಬೇರೆ ಯಾವುದೂ ಇಲ್ಲ. ಸುಮ್ನೆ ಕತಿ ಹೇಳ್ಬೇಡ. ಕತೆ ಇಲ್ಲ ಕನಕ, ನಿನ್ನ ಫೋಟೋನು ಅವ್ರ ಫೋಟೋನು ಪಕ್ಕ ಪಕ್ಕದಲ್ಲೇ ಇಟ್ರೆ ನೀನ್ ಅವ್ರು ನೀನು ಅಂತ ಕಂಡಿಡಿಯೋದೇ ಕಷ್ಟ ಆಗತ್ತೆ. ಎಲ್ರೂ ಹಂಗ ಅಂತಾರ ಬಿಡು. ಕನಕ, ನನಗೀಗ ನಿಂಗೊಂದು ಮಾತು ಹೇಳ್ಬೇಕು ಅನ್ನಿಸ್ತಿದೆ ಕನಕ. ಏನೋ? ಐ ಲವ್ ಯು. ಏನ್ ನಿನ್ ಕತಿ? ಇಲ್ಲ ಕಣೆ, ಮದ್ವೆ ಆದ ದಿವಸದಿಂದ ಯಾವತ್ತೂ ಈ ಮಾತು ಹೇಳಲಿಲ್ಲ. ಇವಾಗ ಹೇಳ್ಬೇಕು ಅನ್ನಿಸ್ತಿದೆ. ಐ ಲವ್ ಯು. ಏನಿದೆಲ್ಲ ಹೊಸದ? ಎಲ್ಲ ನನ್ನ ಮಕ್ಕಳು ನೋಡೇ ಕಲ್ಕೋತಿದ್ದೀನಿ ಕಣೆ. ಈಸ್ ದಿನ ಮಕ್ಕಳು ನೀನ್ ನೋಡಿ ಹಾಳಾಗ್ಯಾರ, ಈಗ ನೀನ್ ಅವ್ರನ್ನ ನೋಡಿ ಹಾಳಾಗಕತ್ತಿ. ಹಾಳಾಗ್ತಿಲ್ಲ ಕಣೆ, ತಿದ್ಕೋತಿದ್ದೀನಿ. ಇಂಥ ಹುಚ್ಚ ವೇಷ ಎಲ್ಲ ಬೇಡ, ಸುಮ್ನಿರ. ಸರಿ, ಅದನ್ನ ನೀನು ಉಗುರಿಗೆ ಹಚ್ಚಲ? ಏನ್ ಬೇಡ. ನೀ ಹಚ್ಚದಿ ಅಂದ್ರ ಉಗುರಿಗೆ ಬಣ್ಣ ಹಚ್ದಂಗಿರಲ್ಲ, ಗೋಡೆಗೆ ಸುಣ್ಣ ಹಚ್ದಂಗಿರ್ತತೆ. ಅದು ನಿಜಾನಪ್ಪ. ಏನೇ ಆದ್ರೂ ನಿನ್ನಷ್ಟು ಪ್ರಾಕ್ಟೀಸ್ ನನಗೆ ಎಲ್ಲಿರುತ್ತೆ ಹೇಳು. ಒಂದು ವಿಷಯ ಮರ್ತಿದ್ಯಾ ಅನ್ಸುತ್ತೆ. ಏನದ? ಇನ್ನೊಂದು ವಾರದಲ್ಲಿ ನಮ್ ಲತಾ ತಿರುಪತಿದು ಮದ್ವೆ ದಿನ ಬರ್ತಾ ಇದೆ. ಮದ್ವೆ ಆಗಿ ಇಷ್ಟು ದಿವಸ ಆಗಿದೆ ಕನಕ. ಬಾಕಿ ಬರ್ಲಿಲ್ಲ ಅಂದ್ರೆ 2 ವರ್ಷ ಆಗಿಲ್ಲ ಅಂತ ಹೇಳ. ಅದಲ್ಲ ಕನಕ, ಪಾಪ ಅವರಿಬ್ರು ಮದ್ವೆ ದಿನನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದಾರೆ. ಅವ್ರಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು. ಹೌದು, ಮತ್ತ ಅದ್ ಒಂದ ಬಾಕಿ. ಹಾಗಲ್ಲ, ಅವ್ರ ಮದ್ವೆ ಆದ ದಿವಸದಿಂದ ನಿನ್ನ ಆಶೀರ್ವಾದಕ್ಕೋಸ್ಕರ ಕಾಯ್ಕೊಂಡೇ ಇದ್ದಾರೆ ಕನಕ. ಇಷ್ಟು ವರ್ಷ ಆದ್ರೂ ಅವ್ರಿಗೆ ಪ್ರಸ್ಥಾನೇ ಆಗಿಲ್ಲ ಕನಕ. ಇಬ್ರದೂ ಮದ್ವೆ ಆಗಿ ಹೋಗಿದೆ. ಆ ಶಾಸ್ತ್ರ ಮಾಡದೇ ಇದ್ರೆ ಸರಿಗಿರಲ್ಲ ಕನಕ. ಕಡೆ ಪಕ್ಷ ಇವಾಗ್ಲಾದ್ರೂ ಪುರೋಹಿತರನ್ನ ಕರೆದು ಅವರಿಬ್ರಿಗೂ ಮುಹೂರ್ತ ಇಸ್ಬಿಡು. ಇದೆಲ್ಲ ನಿನ್ನ ಹೊಸ ಸೊಸಿ ಆಕ್ಸಿಡೆಂಟ್ ಹೇಳ್ಕೊಟ್ಟಾಳ. ಆಕಿ ಚಂದಾಗ ಕಿವಿ ಊದ್ಯಾಳ್ ತಗೋ. ಅಯ್ಯಯ್ಯೋ, ಇದಕ್ಕೂ ಗೀತಾಗೂ ಏನು ಸಂಬಂಧ ಇಲ್ಲ. ನನ್ನಷ್ಟಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗನ ಬಗ್ಗೆ, ನನ್ನ ಸೊಸೆ ಬಗ್ಗೆ ನನಗಷ್ಟು ಕಾಳಜಿ ಇರಲ್ವಾ? ಸಾಕ್. ಹಿಂಗ ನೈಸಾಗಿ ಮಾತಾಡಿ ಹೆಂಗಾರ ನನಗೊಪ್ಸಂತ ಆ ಆಕ್ಸಿಡೆಂಟ್ ನಿನ್ಗ ಟ್ರೈನಿಂಗ್ ಕೊಟ್ಟು ಕಳ್ಸ್ಯಾಳ. ಅಕ್ಕಿ ಮನಿಗ್ ಬಂದಂಗ ಒಬ್ಬೊಬ್ಬರನ್ನು ಕಂಟ್ರೋಲ್ಗೆ ತಗೊಳಕ್ ನೋಡ್ಯಾಳ. ಅಯ್ಯೋ, ನಿನ್ ಗೀತನ ತುಂಬಾ ತಪ್ಪಾಗಿ ತಿಳ್ಕೊತಿದ್ಯಾ. ಪಾಪ ಲತಾ, ಅವಳು ನಮ್ಮ ಮಗಳಿದ್ದಾಗಲ್ವಾ, ವರದಕ್ಷಿಣೆ ತರಲಿಲ್ಲ ಅಂತ ಅವಳ ಜೀವನದಲ್ಲಿ ಇಷ್ಟು ಕಷ್ಟ ಕೊಡೋದು ಸರಿಯಲ್ಲ ಅಲ್ವಾ? ನೀನೇ ಹೇಳ್ಕನಕ. ನಮ್ ದೊಡ್ಡ ಮಗನ ಜೀವನದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡು. ಇದನ್ನ ಆಕಿ ಹಿಂದ್ ಬೀಳಕ್ ಮೊದ್ಲ, ಲವ್ ಮಾಡಕ್ ಮೊದ್ಲ ಯೋಚನೆ ಮಾಡ್ಬೇಕಿತ್ತ. ಅದ್ ಹಾಗಲ್ಲ ಕನಕ. ಈಗ ಸಾಕ್ ನೆಲೆಸ್ರಿ. ಅಲ್ಲ, ಆಕಿ ಎಲ್ಲಿ? ಏ ಲತಾ, ಅತ್ತೆ, ಏನ್ ಅತ್ತೆ ಅನ್ನಕತ್ತಿ? ನಿನಗೆ ಮದ್ವೆ ಆಗೇತಿ, ಈ ಮನೆಗ್ ಸೊಸಿಯಾಗಿ ಬಂದ 2 ವರ್ಷ ಆಗೇತಿ. ಅದ ನೆನಪಾಯ್ತೋ ಇಲ್ಲೋ? ನೆನ್ಪಿದೆ ಅತ್ತೆ. ಇದೆಲ್ಲ ನಿನಗ್ ಚಲೋ ನೆನ್ಪಿರ್ತೈತಿ. ಈ ವಾರದೊಳಗ ನೀನು ಸೋದರತ್ತಿ ನನಗ್ ಕೊಡ್ಬೇಕಾಗಿರೋ ಎಲ್ಲ ಬಾಕಿ ಕೊಡ್ಬೇಕ. ಅತ್ತೆ, ನಮ್ ಶ್ರೀಲಕ್ಷ್ಮಿ ಅತ್ತೆ ಹೇಗೋ ತಿಂಗಳು ಸ್ವಲ್ಪನೇ ಕಳಿಸ್ಕೊಡ್ತಾ ಇದಾರಲ್ಲ ಅತ್ತೆ. ಎಲ್ಲ ಕಳ್ಸಾತಾಳ? ಅದ್ರ ಬಡ್ಡಿಗೂ ಕೂಡ ಸಾಲಾತಿಲ್ಲ. ಇದು ಕಳೆದ 2 ತಿಂಗಳಿಂದ 1 ರೂಪಾಯಿ ಕೂಡ ಬಂದಿಲ್ಲ. ಏನ್ ಅನ್ಕೊಂಡಿರಿ ನೀವು? ಅದು ಸ್ವಲ್ಪ ಹುಷಾರಿಲ್ವಂತೆ, ಅದ್ರಿಂದ
ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ವಂತೆ. ನನಗ್ ಬೇಕಾಗಿರೋದ ಈ ನಿನ್ನ ಫಾಲ್ತು ಮಾತುಗಳ, ಈ ನಿನ್ನ ಡ್ರಾಮಾ ಗಿಮಾ ಅಲ್ಲ, ನನ್ನ ಬಾಕಿ ರೊಕ್ಕ ನೋಡ. ಇನ್ನು ಒಂದ ವಾರದಾಗ ನಿನ್ನ ಮದ್ವೆ ದಿನ ಅಂತ ಖುಷಿ ಪಡಬೇಡ ನೀ. ನಿನಗ ಟೈಮ್ ಇರೋದು ಈ 1 ವಾರ. ಈ ವಾರದಾಗ ನಿನ್ನ ಸೋದರತಿ ಎಲ್ಲ ರೊಕ್ಕ ಕೊಟ್ಲ ಸರಿ ಸರಿ, ಇಲ್ಲ ಅಂದ್ರ ನೀನು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾ ಇರ್ಬೇಕ. ಕನಕ, ನೀವಿದ್ರಾಗ ತಲೆ ಹಾಕ್ಬೇಡ್ರಿ. ಲತಾ, ಅರ್ಥ ಆಯ್ತಿಲ್ಲ? ಗಂಟು ಮುಟ್ಟಿ ಕಟ್ಕೊಂಡ ರೆಡಿ ಆಗಿರ. ಬಾಲಾಜಿ, ನೀನ್ ಮಾಡ್ತಿರೋದ್ ತಪ್ಪು ಅಂತ ನಿನ್ ಮೇಲ್ ತಪ್ಪು ಹೊರ್ಸೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಆದ್ರೆ ನೀನ್ ಮಾಡ್ತಿರೋದ್ ಕರೆಕ್ಟ್ ಅಲ್ಲ ಅಂತ ಮಾತ್ರ ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಕರೆಕ್ಟ್ ಅಲ್ಲ? ನಾನ್ ಮಾಡ್ತಿರೋದು ಕರೆಕ್ಟ್ ಅಲ್ಲ ಅಂತಿದ್ದೀರಲ್ಲ, ಮತ್ತೆ ನೀವು ಮಾಡ್ತಿರೋದು ಕರೆಕ್ಟಾ? ನಡೀತಿರೋದಲ್ಲ ಕರೆಕ್ಟಾ? ಏಯ್, ನಾವೇನೋ ಮಾಡಿದೀವಿ? ಲೇ, ನೀನ್ ಮಾತಾಡ್ಬೇಡ. ಗೀತನ್ ಮದುವೆ ಮಾಡ್ಕೊಳಕ್ ಮುಂಚೆ ಒಂಥರ ಇದ್ದೆ, ಮದುವೆ ಆದ್ಮೇಲೆ ಇನ್ನೊಂದ್ ಥರ ಇದೆಯಾ? ನಿಮ್ ಮದುವೆ ಆಗೋಯ್ತಲ್ಲ, ಇನ್ ನಾವೆಲ್ ಸತ್ರು ನಮಗೇನು ಅಂತ ಆರಾಮಾಗಿದ್ಯಾ? ಮತ್ತೆ ನೀನ್ ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ರೀ ಪ್ಲೀಸ್, ನೀವ್ ಸ್ವಲ್ಪ ಹೊತ್ತು ಮಾತಾಡ್ದೆ ಇರಿ, ಹೇಳ್ತೀನಿ. ನೋಡು ಅವನು ಹೆಂಗ್ ಮಾತಾಡ್ತಾ ಇದ್ದಾನೆ ಅಂತ. Please. ಅವನೇ ನನ್ ಶತ್ರುನಾ? ಅವನ ಬಗ್ಗೆ ಕೇರ್ ಮಾಡದೇ ಇರೋದಕ್ಕೆ. ಹಂಗೆ ತಾನೇ ನೋಡ್ತಾ ಇರೋದು ಇವಾಗ. ಏಯ್, ಅಯ್ಯೋ, ನೀವ್ ಮಾತಾಡ್ಬೇಡಿ ಅಂತ ಹೇಳಿದ್ನಲ್ಲ. ಅದ್ ಹಂಗಲ್ಲ. ಪ್ಲೀಸ್ 1 ನಿಮಿಷ. ಬಾಲಾಜಿ, ನೀನ್ ಪೂರ್ವಿನ ಎಷ್ಟ್ ಇಷ್ಟ ಪಡ್ತಿದ್ಯಾ, ಅವಳನ್ನ ಪಡ್ಕೊಳ್ಳೋದಿಕ್ಕೆ ಎಷ್ಟ್ ಕಷ್ಟ ಪಡ್ತಿದ್ಯಾ ಅಂತ ನನಗ್ ಗೊತ್ತು. ಅವಳು ನಿನಗೆ ಎಲ್ ಸಿಗದೆ ಹೋಗ್ತಾಳೆ ಅನ್ನೋ ಭಯದಲ್ಲಿ ನೀನ್ ಅತಿಯಾಗಿ ಇಲ್ಲದ್ ಸಲ್ಲದೆಲ್ಲ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡು ಬಾಯಿಗೆ ಹೇಗ್ ಬರುತ್ತೋ ಹಾಗೆ ಮಾತಾಡ್ತಿದ್ಯಾ. ನಮ್ಮ ಅಕ್ಕನ್ ಜೀವನದ ಬಗ್ಗೆ ನಮಗ್ ಚಿಂತೆ ಇರಲ್ವಾ? ಇವ್ರು ಅವ್ರ ತಮ್ಮ ಚೆನ್ನಾಗಿರ್ಬೇಕು ಅಂತ ಅನ್ಕೊಳಲ್ವಾ? ನೀನ್ ಹೀಗೆಲ್ಲ ಮಾತಾಡೋದು ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನೊಂದ್ ಮಾತು ಹೇಳಿದಕ್ಕೆ ನಿಮ್ಗೆ ನೋವಾಗ್ತಾ ಇದೆ, ಆದ್ರೆ ನಾನು ಎಷ್ಟು ನೋವು ಅನ್ಭವಿಸ್ತಾ ಇದೀನಿ, ಹೇಗಿದ್ದೀನಿ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ನಾನ್ ಹೇಳ್ತಿರೋದು ಅದೇ. ನೀನ್ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಸುಮ್ನೆ ಗಾಬರಿ ಮಾಡ್ಕೊಂಡು ಹೇಗ್ ಬೇಕೋ ಹಾಗ್ ಮಾತಾಡ್ತಿದ್ಯಾ, ಮನ್ಸಿಗೆ ಬಂದಂಗ್ ಮಾಡ್ತಿದ್ಯಾ, ಆವೇಶ ಪಡ್ತಿದ್ಯಾ. ಇದೇ ಭಯ ಮತ್ತೆ ಆವೇಶದಲ್ಲಿ ಹೇಳ್ದೆ ಕೇಳ್ದೆ ಪೂರ್ವಿ ಬೇಡ ಅಂದ್ರು ಅವಳು ಕುತ್ತಿಗೆ ತಾಳಿ ಕಟ್ಟಿದ್ಯಾ. ಅದಾದ್ಮೇಲೆ ಅರವಿಂದ್ ಅವಳು ದೋಷ ಪೂಜೆ ಮಾಡ್ಬಾರ್ದು ಅಂತ ಅವಳಗ್ ತುಂಬಾ ಹಿಂಸೆ ಕೊಟ್ಟು ಅಳ್ಸಿದ್ಯಾ. ಮತ್ತೆ ನಾನ್ ಮದುವೆ ಆಗ್ಬೇಕಾದ ಹುಡುಗಿ ಇನ್ನೊಬ್ಬನ ಜೊತೆ ಸೇರ್ಕೊಂಡು ಅವ್ನ ಜೊತೆಲಿ ಕೂತ್ಕೊಂಡು ಪೂಜೆ ಮಾಡ್ತಾಳೆ ಅಂತಂದ್ರೆ ಅದು ನೋಡ್ಕೊಂಡು ನಾನು ಹೇಗ್ ಸುಮ್ನಿರ್ಲಿ? ನಿಮಗೆ ನನ್ ನೋವೇನು ಅಂತ ಅರ್ಥ ಆಗ್ತಿಲ್ಲ. ನನ್ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ನನಗ್ ಅರ್ಥ ಆಗತ್ತೆ, ಆದ್ರೆ ನಿನಗ್ ಅರ್ಥ ಆಗದೆ ಇರೋದ್ ಒಂದಿದೆ. ಪರಿಸ್ಥಿತಿನ ನೀನ್ ಅರ್ಥ ಮಾಡ್ಕೋತಿಲ್ಲ. ಈಗಿಂದೀಗ್ಲೇ ಮ್ಯಾಜಿಕ್ ಮಾಡ್ದಾಗೆ ಏನು ನಡೆಯಲ್ಲ. ಎಲ್ಲ ನಿಧಾನವಾಗಿ ಯೋಚನೆ ಮಾಡ್ಬೇಕು. ನೀವ್ ಹೀಗೆ ಯೋಚನೆ ಮಾಡ್ಬೇಕು ಅಂತ ಕೂತಿದ್ರೆ ಈಗ ಮದುವೆ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅಂತ ಹೇಳಿ ಅವ್ರನ್ನ ಒಟ್ಟಿಗೆ ಕೂಡಿಸಿ ಪೂಜೆ ಮಾಡಿ ಮುಗಿಸಿದ್ದು ಆಯ್ತು. ಪೂಜೆ ಮಾಡಿದ್ರೆ ಏನಂತೆ? ಅದ್ ಬರೀ ದೇವ್ರ ಪೂಜೆ, ಅದನ್ನ ನಾರ್ಮಲ್ ಆಗಿ ತಗೋಬೋದಲ್ವಾ? ಅದನ್ನ ಅರ್ಥ ಮಾಡ್ಕೋ. ಆ ಪೂಜೆ ಮಾಡೋದ್ರಿಂದ ಪೂರ್ವಿಗೆ ಏನಾದ್ರೂ ಸಣ್ಣ ಪುಟ್ಟ ದೋಷ ಇದ್ರೆ ಅದ್ ಹೋಗಿ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂತ ಮನ್ಸಿಗೆ ಸಮಾಧಾನ ಹೇಳ್ಕೋಬೇಕು. ದೋಷ ಏನ್ ಹೋಗಿಲ್ಲ, ನಾನು ಅವಳು ಕುತ್ತಿಗೆ ಕಟ್ಟಿದ ತಾಳಿ ಹೋಗಿದೆ ಅಷ್ಟೇ. ಮತ್ತೆ ಕಟ್ಟಿಸ್ಕೊಳ್ಳಲ್ಲ ಅಂತಾನು ಹೇಳಾಯ್ತಲ್ಲ. ಮತ್ತೆ ವಾಪಸ್ ಕಟ್ಟು ಅಂದ್ರೆ ನೀನೇ ಕಟ್ಟಲ್ಲ ಅಂದಂತೆ. ಹೌದು, ನಾನ್ ಬೇಡ್ಕೊಂಡು ಕಾಲಿಗೆ ಬೀಳ್ತೀನಿ ಅಂದಿದ್ದಕ್ಕೆ ಕಟ್ಟಿಸ್ಕೊಳ್ತೀನಿ ಅಂದ್ಲು. ಸಾಲದಕ್ಕೆ ಅವಳಿಗೆ 1 ನಿಮಿಷಕ್ಕೂ ಮನ್ಸು ಬದಲಾಗುತ್ತೆ, ಮತ್ತಿನ್ನೇನೋ ಯೋಚನೆ ಬರುತ್ತೆ, ಮತ್ತೆ ತೆಗಿಬೇಕು ಅಂತಾಳೆ. ನಿಮ್ಗೊಂದ್ ಗೊತ್ತಾ, ಅವಳೀಗ ಕನಸು ಕಾಣ್ತಾ ಇದ್ದಾಳೆ, ದೊಡ್ಡವರೆಲ್ಲ ಒಪ್ಕೊಂಡ್ಬಿಡ್ತಾರೆ ಅವ್ರ ಮುಂದೆನೆ ತಾಳಿ ಕಟ್ಟು ಅಂತ. ಅದೆಲ್ಲ ನಡೆಯೋದಿಲ್ಲ ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅವಳಿಗೆ ಆ ವಿಷಯ ಅರ್ಥ ಆಗ್ತಿಲ್ವಲ್ಲ. ಪ್ಲೀಸ್ ದಯವಿಟ್ಟು ಹೀಗ್ ಮಾತಾಡ್ಬೇಡ. ಅದೆಲ್ಲ ನಾವ್ ಮಾಡ್ತಿದೀವಿ, ನಡೆಯುತ್ತೆ. ನೀನ್ ಹೀಗಿದ್ಯಾ ಅಂದ್ರೆ ಪೂರ್ವಿಗಿನ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೋ. ಅಟ್ಲೀಸ್ಟ್ ನೀನು ನಿನ್ ಕೋಪನ, ನಿನ್ ನೋವನ್ನ ನಿನ್ ಕೈಯಿಂದನೋ ನಿನ್ ಮಾತಿಂದನೋ ತೋರಿಸ್ಕೊತಿದ್ಯಾ. ನಿನ್ ಆವೇಶದಿಂದ ನೀನ್ ಏನ್ ಮಾಡ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ನೆನ್ನೆ ದೇವಸ್ಥಾನದಲ್ಲಿ ನಡೆದಿದ್ ಪೂಜೆಲಿ ಪೂರ್ವಿಗ್ ಮಾತಾಡಕ್ಕೂ ಬಿಡ್ದೆ ಬಾಯಿ ಮುಚ್ಬಿಟ್ಟೆ. ಅಪ್ಪಿ ತಪ್ಪಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಪೂರ್ವಿ ಪ್ರಾಣಕ್ಕೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ನಾನು ಸತ್ತೋಗ್ತಿದ್ದೆ ಅಷ್ಟೇ. ಏಯ್, ಕರ್ಮ. ಹೀಗೆಲ್ರೂ ಸಾಯೋದಿಕ್ಕ ನೀವ್ ಪ್ರೀತಿಸಿದ್ದು, ಬದುಕೋದಿಕ್ಕಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅವನಿಗೆ ಹುಚ್ಚಿಡಿದು ಬಿಡಿದೆ. ಹೌದು, ನಾನು ಹುಚ್ಚಾನೆ. ಅಯ್ಯೋ ಪ್ಲೀಸ್ ಬಾಲಾಜಿ, ದಯವಿಟ್ಟು ನಾನು ಹೇಳೋದನ್ ಕೇಳು. ಯಾವಾಗ ನೀನ್ ಏನ್ ಮಾತಾಡ್ತೀಯಾ, ಏನ್ ಮಾಡ್ತೀಯ ಅನ್ನೋ ಭಯದಿಂದ ಪೂರ್ವಿ ಇರ್ತಾಳೆ. ಪ್ರೀತಿಸಿದ ವ್ಯಕ್ತಿ ಮೇಲೆ ಯಾವಾಗ್ಲೂ ಗೌರವ ಇರ್ಬೇಕು. ಅವಳನ್ನ ಅರ್ಥ ಮಾಡ್ಕೋತಾನೆ ಅನ್ನೋ ಭರವಸೆ ಇರ್ಬೇಕೆ ಹೊರತು ಭಯ ಇರ್ಬಾರ್ದು. ನೀನ ಭಯನ ತಂದಿಟ್ಟಿದ್ಯಾ. ನೀನ್ ಮಾಡ್ತಿರೋದ್ ಸರಿ ಅಲ್ಲ ಬಾಲಾಜಿ. ನನ್ನನ್ ಏನ್ ಮಾಡು ಅಂತೀಯ ಗೀತಾ? ನನ್ ಮನ್ಸೆ ಸ್ಥಿಮಿತದಲ್ಲಿ ಇಲ್ದಾಗ ಆಗಿದೆ. ಅದನ್ನೇ ಹೇಳ್ತಿರೋದು. ನೀನ್ ಮೊದ್ಲು ಅರ್ಥ ಮಾಡ್ಕೋ.
ಅರವಿಂದ್ ಹೆಸರೆತ್ತಿದ್ರೆ ಗಲಾಟೆ ಮಾಡ್ತ್ಯಾ, ಫೋನ್ ಹೊಡ್ದಾಕಿದ್ಯಾ? ಏನ್ ಹುಚ್ಚಾಟ ಇದು? ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ರಕ್ತ ಕುದೀತಾ ಇದೆ. ನೋಡು, ಅವನ್ಗೂ ಇವಳ್ಗೂ ಯಾವ ಸಂಬಂಧನೂ ಇಲ್ಲ. ಮನೇಲಿ ಒಂದ್ ಸಂಬಂಧ ತಂದಿದ್ದಾರೆ. ಅವನಿಗೆ ಹಿಂದೆ ಮುಂದೆ ಏನಾಗಿದೆ ಗೊತ್ತಿಲ್ದೆ ಅವನ್ ಪ್ರಪಂಚದಲ್ಲಿ ಅವನಿದಾನೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಸರಿ ಮಾಡ್ಬೇಕು. ನೀನ್ ಸ್ವಲ್ಪ ಆರಾಮಾಗಿರು. ನನ್ನಿಂದ ಆಗ್ತಾನೆ ಇಲ್ಲ. ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ.